ಫ್ಯಾಷನ್ ಆಗಿ ತೊಗೋಬೇಡಿ, ಫ್ಯಾಷನ್ ಅಂತ ಹೇಳಿ ಮಾಡಿ. ಅದನ್ನು ನೀವೊಂದು ಪ್ರೊಫೆಷನ್ ಆಗಿ ತೊಗೊಳ್ಳಿ. ಆಗ ಮಾತ್ರ ನೀವು ಸಕ್ಸಸ್ ಆಗಲಿ ಸಾಧ್ಯ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀವಿ, ನಾವು ಬರಿತಾ ಇರ್ತೀವಿ, ಯಾವುದೋ NGO ಬರ್ತದೆ, ಯಾರೋ ಒಬ್ಬ ಸೋಷಿಯಲ್ ಸರ್ವಿಸ್ ಅಂತ ಬರ್ತಾನೆ, ಏನೋ ಮಂಗ ಮಾಡಿಬಿಟ್ಟು ಹೊರಟೋಗ್ತಾ ಇರ್ತಾನೆ. ಹಾಗಾಗಿ ಹೋಗಿ ಆ NGOಗಳ ಮೇಲೆ ಈ ಥರದ ಅಪವಾದಗಳು, ಈ ಥರದ್ದು DC ಕಾನ್ಸೆಂಟ್ರವರೆಲ್ಲ ಒಂದು ಅಪವಾದ ಅದಕ್ಕೆಲ್ಲ. ಹಾಗಾಗಿ ಅಂಥದ್ದಾಗಬಾರ್ದು. ನೀವೀಗ ಇಲ್ಲಿಗೆ ಬಂದಿರೋದು ಎಸ್ಪೆಷಲಿ ಹಾಡಿಗಳನ್ನು ನೋಡಲಿಕ್ಕಾಗಿ, ಹಾಡಿಯ ಗಿರಿಜನರ ಬದುಕು ಬವಣೆಯನ್ನು ನೋಡಲಿಕ್ಕಾಗಿ. ಕರ್ನಾಟಕದಲ್ಲಿ 2 PVTG ಕಮ್ಯುನಿಟಿ ಇದೆ. ನಿಮ್ಮ ಸೌತ್ ಕನ್ನಡದಲ್ಲಿ ಇರ್ತಕ್ಕಂಥ, ಎಸ್ಪೆಷಲಿ ನಾನು ಕೂಡ ಸೌತ್ ಕನ್ನಡದಲ್ಲಿ ಉಡುಪಿಯವನು, ಇಲ್ಲಿ ಒಂದು 30 ವರ್ಷ ಆಗಿರುತ್ತೆ. ಕೊರಗ ಸಮುದಾಯ ಮತ್ತು ಇಲ್ಲಿ ಜೈನಪುರ. ಹಾಗಾಗಿ ಇವರು ಇಲ್ಲಿ ನೀವು ನಾಡ್ದು 4-5 ದಿನ ಹೋಗ್ತಿದ್ದೀರಿ. ಹೋಗುವಾಗ ನೀವು ಅಲ್ಲಿ ಹೋಗಿ ತುಂಬ ತಲೆಗೇನು ಹಚ್ಕೊಳಕ್ಕೆ ಹೋಗ್ಬಿಡಿ. ಆದಿವಾಸಿ ಸಮುದಾಯ ಇಲ್ಲಿರ್ತಕ್ಕಂಥ ಜೈನಪುರ ಕಮ್ಯುನಿಟಿ ಆಗಿರ್ಬೋದು, ಘಟಪುರ ಕಮ್ಯುನಿಟಿ ಆಗಿರ್ಬೋದು, ಎರವಾಗಿರ್ಬೋದು, ಅತ್ಯಂತ ಸಂಪದ್ಭರಿತವಾದ ಸಂಸ್ಕೃತಿ ಹೊಂದಿರತಕ್ಕಂಥ ಪರಂಪರೆ ಸಂಸ್ಕೃತಿ ಎಲ್ಲದೂ ಅವ್ರಿಗಿದೆ. ಈ ತರವಾದವ್ರ ಹತ್ರ ಅವರ ಅನುಭವದ ಮೂಟೆ ಬೇಕಾದಷ್ಟಿದೆ. ನನಗೆ ವಿಠಲ್ ನಾಣಾಚಿಯವರೇ ಆದಿವಾಸಿಗಳಲ್ಲಿರ್ತಕ್ಕಂಥ ದೇವಾಲಯದ ಪರಿಕಲ್ಪನೆ, ಅವರ ಧಾರ್ಮಿಕ ಪರಿಕಲ್ಪನೆಗಳನ್ನು ಕೊಟ್ಟರು. ದೇವಾಲಯ ಅಂತ ಕರೀತಾರೆ ಅವರು. ಅಲ್ಲಿ ಒಂದು ಕಂಬ ಇರ್ತದೆ, ಅದು ನ್ಯಾಯ ಕಂಬ, ಧ್ವಜ ಕಂಬ. ಅವರು ದೇವಸ್ಥಾನ ಅಂದರೆ ಗುಡಿಯಾಗಿರೋದಿಲ್ಲ, ಯಾವುದೋ ಒಂದು ದಿಕ್ಕಲ್ಲಿ ಒಂದು ಇಟ್ಕೊಂಡು ಕೂತ್ಕೊಳ್ತಾರೆ. ಆ ನ್ಯಾಯ ಕಂಬಕ್ಕೆ ಬಂದು ಕೂತ್ಬಿಟ್ಟು ಆಮೇಲೆ ಆ ಕಾಲದಲ್ಲಿ ಅಲ್ಲಿ ಸೋಷಿಯಲ್ ಜಸ್ಟಿಸನ್ನು ಯಾವ ಥರ ಕೊಟ್ಟರು, ಆ ಊರಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಯಾವ ರೀತಿ ಕಾಮಿಕ್ಸ್ ಕೊಡ್ತಿದ್ರು ಆ ದೇವಸ್ಥಾನದಲ್ಲಿ. ಇದನ್ನೆಲ್ಲ ಅವರು ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು, ಪರಂಪರೆ ಇಷ್ಟರ ಮಟ್ಟಿಗೆ ಇದೆಯಲ್ಲ ಅಂತೇಳಿ. ಅಂಥದ್ದು ಇರ್ತಕ್ಕಂಥದ್ದು ಆ ಸಂಪತ್ಭರಿತವಾದ ಸಂಸ್ಕೃತಿಯನ್ನು ಕೇಳಲಿಕ್ಕಾದರೆ ಒಂದೆರಡು ಮಾತು ಕೇಳ್ಕೊಳ್ಳಿ, ಅದನ್ನೊಂದು ನೋಟ್ ಮಾಡ್ಕೊಳ್ಳಿ. ಅವರ ಸಮಸ್ಯೆಗಳು ತುಂಬ ಆಳಕ್ಕೆ ತಿಳಿಲಿಕ್ಕೆ ಹೋಗ್ಬೇಡಿ, ಪಾಯಿಂಟ್ಸ್ಗಳು ಮಾತ್ರ ಹಾಕ್ಕೊಳ್ಳಿ. ಎಲಾಬ್ರೇಟ್ ಮಾಡಲಿಕ್ಕೆ ನೆಕ್ಸ್ಟ್ ಗೊತ್ತಾಗ್ತದೆ, ಅದನ್ನೇ ಗೊತ್ತಾಗ್ತಾ ಬರ್ತದೆ. ಇಷ್ಟ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಹೊರಗಡೆ ಬಂದರೆ MA ಕಲ್ತ್ಕೊಂಡು ಹೋಗಿ ಬಂದಾಗ ನಿಮ್ಗೊಂದು ಅಂದಾಜು ಬರ್ತದೆ. ಆದಿವಾಸಿ ಅಂದ್ರೆ ಏನು, ಗಿರಿಜನ ಅಂದರೆ ಏನು, ಟ್ರೈಬ್ಸ್ ಅಂದರೆ ಏನು, ಅವ್ರ ಸಮಸ್ಯೆ ಏನು, ಅವರ ಕಲೆ ಏನು, ಅವರ ಶಕ್ತಿ ಏನು. ಈ ಕಮ್ಯುನಿಟಿಯಲ್ಲಿ ಅವರ ಅನುಭವದ ಮೂಟೆಯಲ್ಲಿ ಇವತ್ತು ಸಶಕ್ತರಾಗಿದ್ದಾರೆ. ಆದರೆ ಅದೇ ಕಮ್ಯುನಿಟಿಯ ಯುವಕರು ಇವತ್ತು ಹಾಳಾಗ್ತಾ ಇದ್ದಾರೆ. ಅವರು ಕಾಡಿನಲ್ಲಿದ್ದಾರೆ, ಕಾಡಿನಲ್ಲಿಲ್ಲ, ಎರಡೂ ಹೇಳ್ಬೋದು. ಅವ್ರನ್ನ ಕಾಡಿನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ಕಾಡಿನ ಗಡಿಭಾಗದಲ್ಲಿದ್ದಾರೆ, ಕಾಡಿನಲ್ಲಿ ಇಲ್ಲ ಅಂತ ಸರ್ಕಾರ ಹೇಳಿಕ್ಕೆ ಕಾಡಿನ ಹೊರಗಡೆ ಇದ್ದಾರೆ. ಒಟ್ಟಿನಲ್ಲಿ ಅವರು ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವ್ರಿಗೆ ಒಂದು ಸಮಾಧಾನ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಿಮ್ಮ ಸೋಷಿಯಲ್ ವರ್ಕ್ಸು ಇದ್ರ ಬಗ್ಗೆ ಹೈಲೈಟ್ ಆಗೋದಾದರೆ ಇದಿಷ್ಟು ಮಾತ್ರ ತಿಳ್ಕೊಂಡ್ರೆ ನೀವು ಖಂಡಿತ ಅದರಲ್ಲಿ ಯಶಸ್ಸು ಸಾಧ್ಯ. ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಯುವಶಕ್ತಿ ಇದೆ, ನಿಮ್ಮಂತೆಯೇ ಇರ್ತಕ್ಕಂಥ ಯುವಕರು ಕೂಡ ಅಲ್ಲಿದ್ದಾರೆ. ಅದನ್ನು ಸ್ವಲ್ಪ ಆಲೋಚನೆ ಮಾಡಿದ್ರೆ ನೀವು ಕೂಡ ಅವರಿಗೆ ಏನಾದ್ರು ಒಂದು ಬೆಳಕು ಚೆಲ್ಬೋದು ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಶುಭವಾಗಿ. ನನಗೆ ಮತ್ತೆ ಇದಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ, ಇವರು ಜಯಪ್ಪ, ಹರ್ಷ ಇವರೆಲ್ಲ ಅವರು ಕೃಷಿಕರ ಸಂಘದ ಅಧ್ಯಕ್ಷರಾಗಿದ್ದಾರೆ, ಪಾರ್ಲಿಮೆಂಟ್ಸ್ ಅಧ್ಯಕ್ಷರಾಗಿದ್ದಾರೆ. ಗಂಟೆಗಟ್ಟಲೆ ಅವರು ಯಾವುದೋ ಒಂದು ಬರ್ಕೊಳ್ದೇನೆ ಅವ್ರು ಸ್ಪೀಚ್ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ಪ್ರತಿಭೆ ಇದೆ, ಶಕ್ತಿ ಇದೆ, ಅಷ್ಟು ಆಲೋಚನೆಗಳಿದೆ. ಲೆಕ್ಕಾಪಡಿ ಅವ್ರಿಗೆ ಎಷ್ಟು ಮಟ್ಟಿಗೆ ಶಕ್ತಿ ಇದೆ ಅಂತ ಅವರ ಒಂದು ಜ್ಞಾನ ಎಷ್ಟು ಮಟ್ಟಿಗೆ ಇರ್ತದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾವೇ ಓದಿದರೆ ಒಂದೆರಡು ಪಾಯಿಂಟ್ ಹಾಕೊಂಡು ಕೂತ್ಕೊಳ್ತೀವಿ, ಏನು ಮಾತಾಡಬೇಕು ಅನ್ನೋದು. ಬಟ್ ಅವ್ರು ಹೇಳಿಲ್ಲ, ನಿರಕ್ಷರವಾಗಿ ಮಾತಾಡಲಿಕ್ಕೆ ಅವರು ಇರಲಿಲ್ಲ. ಅಂಥ ಒಂದು ಶಕ್ತಿ ಇದೆ, ಪ್ರತಿಭೆ ಇದೆ ಅವರಲ್ಲಿ. ಅದು ಹೊರಬರಬೇಕಾದ್ರೆ ನಿಮ್ಮಂಥವರಿಂದ ಸಹಕಾರ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಯಶಸ್ಸಿರಲಿ. ನಿಮ್ಮ ಗುರುಗಳಿಗೂ ನನ್ನ ಧನ್ಯವಾದಗಳು. ಎಲ್ಲರೂ ಧನ್ಯವಾದ.